ನಾನು ಮನೆಯಿಂದ ಹೊರಟಿರುವಾಗ ಒಂದು ತಮಾಷೆ ಆಯ್ತು ಕಣ. ಸಾಕ್ನೇ ಸಲ ನಿನ್ ತಮಾಷೆನ. ಇಷ್ಟೊತ್ತಾದ್ರೂ ನನ್ನ ಕಾಲೇಜ್ ರಾಣಿ ಬರ್ಲಿಲ್ಲ ಅಂತ ನಾನ್ ಟೆನ್ಷನ್ ಮಾಡ್ಕೊಂಡಿದ್ರೆ ಬರ್ತಾಳೆ ತಡಿಯೋ. ಬರ್ತಾ ಇದ್ದಾಳೆ ನೋಡೋ ಬಿಂಕದ ಸಿಂಗಾರಿ. ನೆನ್ನೆ ಸ್ಮಿತಾ ಒಂದ್ ಡೌಟ್ ಕೇಳಿದ್ಲಲ್ಲ, ನಿನಗೇನಾದ್ರೂ ಗೊತ್ತಾಯ್ತಾ? ಇಲ್ಲ ಕಣೆ. ನಿನ್ನ ಹುಡುಗಿ ಜೊತೆಲಿ ನನ್ನ ಹುಡುಗಿನೂ ಬರ್ತಾ ಇದ್ದಾಳೆ. ಒಳ್ಳೇದೇ ಆಯ್ತು. ಅಯ್ಯೋ, ಪ್ರಾಕ್ಟಿಕಲ್ ಬುಕ್ ತರದೆ ಮರ್ತ್ಬಿಟ್ಟೆ. ಸಕ್ಕತ್ತಾಗಿದ್ದಾಳೆ ಕಣ. ಹೇಯ್, ನಾನ್ ಕಣ್ಣು ಹಾಕಿದ ಹುಡುಗಿನ ನೀನೇನ ಹೊಗಳೋದು? ಎಲ್ಲ ನಿನ್ಗೋಸ್ಕರ ಕಣ. ಅವಳು ಅಂದ್ರೆ ನನ್ನ ಪ್ರಾಣಕ್ಕಿಂತ ಹೆಚ್ಚು, ಗೊತ್ತೇನ್ರೋ? ನೀನು ಅವಳಿಂದಾನೆ ಹೊಟ ಬಿಟ್ರೆ ನಮ್ಮ ಕಾಫಿ ತಿಂಡಿ ಗತಿ ಏನೋ? ಕಾಫಿ ತಿಂಡಿಗೋಸ್ಕರ ಯಾಕ್ರೋ ಯೋಚನೆ ಮಾಡ್ತೀರಾ? ಕ್ಯಾಂಟೀನಲ್ಲಿ ಹೇಗಿದ್ರು ನನ್ನ ಅಕೌಂಟ್ ಇದೆ, ನೀವು ತಿಂದು ನನ್ನ ಅಕೌಂಟಲ್ಲಿ ಬರ್ಸಿ. ಮತ್ತೆ ಬಂದ್ ನಿಂತ್ಬಿಟ್ರು. ಇನ್ನೇನು ಕೆಲ್ಸ ಇಲ್ಲ ಇವ್ರಿಗೆ. ಗುರು, ಏ ಗುರು, ಏನ್ ಗುರು ಮೈ ಮರ್ತ್ ನಿಂತ್ಕೊಂಡ್ಬಿಟ್ಟಿದ್ಯಾ? ಹೋಗ್ ಗುರು, ಹೋಗ್ಬಿಡ. ಲೇ ನೀವು ಅವನಿಂದಾನೆ ಹೋಗ್ರಾ? ಛತ್ರಿ ಕಣ ನೀನು. ಇದು ಯಾವ ದೇಶದ ಮಾಲು ಬಳಬಳ ಅಂತ ಹೊಳಿತದೆ? ಗೌಡ್ರೆ, ಮೊನ್ನೆ ನಾನು ಫಾರಿನ್ಗೆ ಹೋದಾಗ ಈ ಡೈಮಂಡ್ಸ್ ನ ನಿಮ್ಗೋಸ್ಕರ ಹುಡುಕಿ ತಗೊಂಡ್ ಬಂದಿದ್ದೀನಿ. ಸಂತೋಷ ಕಳ್ಳ. ಎಷ್ಟಾಯ್ತದೆ ಇದ್ರ ಬೆಲೆ? ಜಾಸ್ತಿ ಇಲ್ಲ ಗೌಡ್ರೆ, 25 lakhs ಅಷ್ಟೇ. ಓ, ಎಷ್ಟಾಯ್ತದೆ? 25 lakhs ಅಂತಾನೆ. ಅರ್ಥವಾಯ್ತಿಲ್ಲ ಓಸಿ, ಕನ್ನಡದಾಗ ಹೇಳಪ್ಪ. ಅಯ್ಯೋ, 25 ಲಕ್ಷ ಅಂತ ಅವನೇ. 25 ಲಕ್ಷವೇ? ನನ್ನೊಂದು ಕುದುರೆ ಬೆಲೆ ಹಾಕಿಲ್ಲ ಪೂಜಾರಪ್ಪ. ಅಲ್ವೇ ಮತ್ತೆ? ಸರಿ, ನೀನ್ ಹೆದರ್ಕೋಬೇಡ ಕಳ್ಳ. ಓದಾರಿಗೆ ಬಂದು ದುಡ್ಡು ತಗೊಂಡು ಹೋಯ್ತಾ ಇರು. ಆಯ್ತು ಗೌಡ್ರೆ, ಹಾಗೆ ಆಗ್ಲಿ. ಏನ್ಲ ಶೆಟ್ಟಿ, ಬಡ್ಡಿ ದುಡ್ಡೆಲ್ಲ ಕರೆಕ್ಟ್ ಆಗಿ ವಸೂಲಿ ಮಾಡ್ಕೊಂತಾನಿದ್ಯಾ? ತೀಸ್ಕೊಚ್ಚಿ ನನ್ ಗೌಡ್ರೆ. ಮತ್ತೆ ಮಡಿಕಂಡೇನ್ ಪೂಜೆ ಮಾಡ್ತಿದ್ಯಾ? ತೆಗ್ದಿಡ್ಲಾ? ತೀಸ್ಕೊಂಡಿ. ಏಟಾಯ್ತಯ್ಯ ಶೆಟ್ಟಿ? 25,000 ಒಂದಿ. ಸರಿ. ಏನ್ಲಾ ಮಿರ್ಚಿ ಮಸಾಲಾ ಖಾನ್, ನೀನು ಜಪಾನಿಂದ ಗೋಲ್ಡ್ನಾಗ ಮಾಡಿರೋ ಗೊಮ್ಟೆ ಸುರನ್ ತತ್ತೀನಿ ಅಂತ ಹೇಳಿದ್ದೆ. ಎಲ್ಲದೆ? ತಂದಿದ್ದೀನಿ ಯಜಮಾನ್, ಮನೆದ ಒಳಗೆ ಇಟ್ಟಿದ್ದೀನಿ. ಮನೆಯಾಗ ಮಡಿಕಂಡೇನ್ ಮರಿ ಮಾಡ್ತಿದ್ಯನ್ಲ? ನೋಡಯ್ಯ, ನೀನ್ ಅದನ್ನ ತಂದ್ಕೊಡ್ದೆ ಹೋದ್ರೆ ನಿನ್ಗೊಂದ್ ಗತಿ ಕಾಣಿಸ್ಬಿಡ್ತಾರೆ ಈ ನಮ್ಮ ಯಜಮಾನ್ರು ಅಷ್ಟೇ. ಪೂಜಾರಪ್ಪ, ಯಜಮಾನ್ರೆ, ಈ ಆಭರಣಗಳೆಲ್ಲ ತಗೊಂಡೋಗಿ ಅಮ್ಮನವ್ರಿಗೆ ಸಿಂಗಾರ ಮಾಡು. ಆ ಅಮ್ಮನವ್ರಿಗೋ ಈ ಅಮ್ಮನವ್ರಿಗೋ? ನೀನ್ ಹೇಳಿದ್ ನನಗೆ ಅರ್ಥ ಆಯ್ತು. ಆ ಅಮ್ಮನವ್ರನ್ನ ನಾನ್ ನೋಡ್ಕೊಂತೀನಿ, ನಿಮ್ಮ ಅಮ್ಮನವ್ರನ್ನ ನೀನ್ ನೋಡ್ಕೊ. ಏನೇನು ಈ ಹೊತ್ನಲ್ಲೂ ಆಕಾಶ ನೋಡ್ಕೊಂಡು ಮಲಗಿದಾನೆ. ಅದೆಂತ ಕಣ್ಸು. ಹಲೋ, ನನ್ ತಮ್ಮಂಗ್ ಕೊಡು. ಏ ನಿಮ್ಮಣ್ಣ. ಹಲೋ. ಹೇ ರಾಮೇಗೌಡ, ಆ ಮೂಲೆ ಮೊನೆ ಸಿದ್ಧ ಜಮೀನ್ ಕೇಸ್ನಲ್ಲಿ ಗೆದ್ಬಿಟ್ಟ ಕಳ್ಳ. ಹೌದೇನಣ್ಣ? ವಿಚಾರಿಸ್ಕವನ್ನ. ನಾನು ಈಗಲೇ ಹೊರಟ್ಬಿಟ್ಟಣ. ಹೊರಟ್ಬಿಟ್ಟೆ? ಕೆಟ್ಟೋಯ್ತಲ್ಲಪ್ಪ. ಹೇ, ಎಲ್ಲಿಗೆ ಹೊರಟೆ? ಇರೇ, ಇವಳೊಬ್ಳು. ಈ ಗಂಡಸ್ರೆ ಇಷ್ಟು ಹೊತ್ತು ಗೊತ್ತು ಏನು ಗೊತ್ತಾಗಲ್ಲ. ಕರ್ಮ ಸುಡುಗಾಡು. ಈ ಸ್ಟೇಷನ್ ಬಂದಾಗಲಿಂದ ಬರೀ ರೇಪ್ ಕೇಸ್ ಅಟೆಂಡ್ ಮಾಡೋದೇ ಆಗೋಯ್ತು. ಸರ್, ಇನ್ನೂ ಒಂದು ಕೇಸ್ ಬಂದದೆ ನೋಡಿ ಸರ್. ಏನ್ ಕೇಸಪ್ಪ ಇದು? ಅದು ಓಡಾಗಿರೋ ಕೇಸು ಸರ್. ಯಾರು ನಿಮ್ಮನೆಯವರ? ಲವ್ ಮಾಡಿ ಓಡಾಗಿರೋ ಕೇಸು ಸರ್. ಓಹೋ, ಲವ್ ಕೇಸಾ? ಸರಿ, ಇವರಿಬ್ರು ಯಾರು? ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಸರ್, ಹುಡುಗ ಕಿರಣ್ ಅಂತ, ಹುಡುಗಿ ರೂಪ ಅಂತ. ಈ ಹುಡುಗಿ ಅವ್ರ ತಂದೆ ತಾಯಿನೇ ಕಂಪ್ಲೇಂಟ್ ಕೊಟ್ಟವ್ರೆ ಸರ್. ಹೌದಾ? ಹಾಗಾದ್ರೆ ಇವ್ರ ಮನೆ ಎಲ್ಲಿ ಬರುತ್ತೆ? ನಿಮ್ ಮನೆ ಪಕ್ಕದ ಮನೆನೇ. ಹೌದಾ? ಅಳೋ, ಸುಮ್ನೆ ಎಣ್ಣೆ ಬಾಟ್ಲು ನೋಡ್ತಾ ಇದ್ರ? ಏನ್ ನೋಡ್ತಾ ಇದೀಯ ಗೊತ್ತಾ ನನಗೆ? ಬಾಯಿ ಮುಚ್ಕೊಂಡು ಕೂತ್ಕೊಳ್ಳ. ಹಂಗ ಮಾಡ್ತೀನಿ. ಯಾಕೆ ಇಷ್ಟೊಂದು ಟೆನ್ಷನ್?
ಯಾಕೆ ಇಷ್ಟು ಲೇಟ್ ಆಯ್ತು? ಅದು ನನ್ನ ಹೆಂಡತಿ ಚಿಕನ್ ಕಬಾಬ್ ಬೇಕು ಅಂತಂದ್ಲು, ಅದಕ್ಕೋಸ್ಕರ ಬರೋದು ಲೇಟ್ ಆಗೋಯ್ತು. ಅದಕ್ಕೇನ್ ಬಿಡ್ರಯ್ಯ. ಏನ್ರಿ ಇದು ಮಿನಿಸ್ಟ್ರು ಬರೋ ಹೊತ್ತಲ್ಲಿ ಹರಟೆ ಹೊಡಿತಿದ್ರಲ್ಲ? ಸರ್ ಯಾರು ಸರ್ ಅಟ್ಟ ಹೊಡಿತಾವ್ರೆ? ಅದು ಸರಿ, ನೀವ್ಯಾರು ಸರ್ ನಮ್ಮನ್ನ ಕೇಳೋದಕ್ಕೆ? ಹಾಕ್ಬಿಡ್ತೀನಿ ನೋಡು. ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ನನಗೂ ಗೊತ್ತಿಲ್ಲ. ನಾನು ಮಿನಿಸ್ಟ್ರು ಪಿ ಎ. ಗೊತ್ತಾಯ್ತಾ? ವೀರಣ್ಣ. ಯಾರಣ್ಣ? ಅಲ್ಲ ಈರಣ್ಣ, ಸಂತೆ ಸೇರಕ್ ಮುಂಚೆ ಗಂಟ್ ಕಳ್ರ ಸೇರಿದಂಗೆ. ನೀನು ಮಿನಿಸ್ಟ್ರು ಪಿ ಎ, ನೀನು ಅವ್ರ ಜೊತೆಲೇ ಬರಬೇಕಾಗಿತ್ತು. ನೀನ್ ಯಾಕೆ ಮೊದಲೇ ಬಂದು ನಿಂತ್ಕೊಂಡೆ? ಅಲ್ಲ ರೀ, ಈಗ್ಲೇ ಇಷ್ಟು ತಲಹಟೆ ಮಾಡ್ತಿದ್ರ. ಅಟ್ಲೀಸ್ಟ್ ಮಿನಿಸ್ಟ್ರು ಬಂದ ಮೇಲಾದ್ರೂ ಗಪ್ಚಿಪ್ ಆಗಿರಿ. ಗೊತ್ತಾಯ್ತಾ? ಗೊತ್ತಾಯ್ತಾ? ಸೈಲೆಂಟ್ ಆಯ್ತು. ಮಿನಿಸ್ಟ್ರು ಬಂದ್ರು. ನಡ್ರಿ. ಓಹೋ, ಏನ್ ಗೌಡ್ರು ಜಂಬೂ ಸವಾರಿ ಎತ್ಲಾಗ ಹೊಂಟಂಗೈತೆ. ಈ ರಾಗಿ ಗುಡ್ದಾಗ ಏನೋ ಹರಾಜ್ ಆಯ್ತಂತೆ, ಹಂಗೆ ನೋಡ್ಕೊಂಬರವ ಅಂತ ಹೊಂಟಿವಿ. ಕೊಂಡ್ಕೊಳ್ಳ ಅಂತ ಹೊಂಟಿದ್ದೀರೇನೋ? ಸೇವ್ ನೀಚೆ ಯಾರೇ ಗೊತ್ತದೆ. ಅದ್ ಸರಿ. ಮುಹೂರ್ತ ಮೀರ್ ಹೋಗುತ್ತಪ್ಪ, ಹೊರಟಿದೀವಿ. ನಿಮ್ಮನ್ನ ತಣ್ಣಗೆ ಐಸ್ನಲ್ಲಿ ಇಟ್ಟಿರ್ಲಿ. ಆಯ್ತಪ್ಪ, ಒಳ್ಳೇದಾಗ್ಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ನೀವು ರೌಂಡ್ ಆಯ್ತು, ಹಾಕಿ ನೀವು ಹೊರಡಿಯಪ್ಪ. ಓ ಪಂಪಣ್ಣ, ಈ ಗೌಡ ಏನಾದ್ರೂ ಹೋದ್ ಜನ್ಮದಲ್ಲಿ ರಾವಣ್ಣ ಕೊಟ್ಟಿದ್ನ ಅಂತ? ಇರ್ಬಹುದು ಕಣಪ್ಪ. ಅದಕ್ಕೆ ಈ ಜನ್ಮದಲ್ಲಿ ಹುಲಿ ಗೌಡನಾಗಿ ನಮ್ಮನ್ನ ಹುರ್ಕೊಂಡು ತಿಂತ ಇದ್ದಾನೆ. ಉರಿಲೋ ಕರ್ಪೂರ ಎಲ್ಲಿವರೆಗೂ ಉರಿಯಕ್ ಸಾಧ್ಯ? 6ವರೆಗೂ ಉರಿಯುತ್ತಪ್ಪ. ಆಮೇಲೆ ಊರಿಲಿ ನಡಿ. ಅಲೋ ಪಂಪಣ್ಣ, ಹೇಳೋ. ಜೀವಮಾನ ಇಡೀ ನಾವು ಇದೇ ಕೆಲಸ ಮಾಡ್ಕೊಂಡಿದ್ದೆ. ನಿಂತ್ಕೊಳ್ಳೆ, ಯಾಕೆ ಹೊಳಿ ಮಾದಯ್ಯ? ಏನ್ ಇಷ್ಟು ಅರ್ಜೆಂಟಾಗಿ ಕೊಟ್ಟಿದ್ಯಲ್ಲ, ಎಲ್ಲಿ ಕೊಟ್ಟಿದ್ಯಾ? ತನಕಾಯ ಕೊಯ್ತಾ ಇದ್ದೀನಿ, ಬತ್ತೀಯ? ಒಂದ್ ದಿವ್ಸ ಆದ್ರೂ ನಾವು ಕೇಳಿದ ಕ್ವಶನ್ ಕರೆಕ್ಟಾಗಿ ಆನ್ಸರ್ ಮಾಡಿದ್ಯಾನೆ ನೀನು? ಎಲ್ಲಾನ ಹೊಂಟಾಗ ಎಲ್ಲಿ ಯಾಕೆ ಅಂತ ಕೇಳಿದ್ರೆ ಕೋಪ ಬರಕಿಲ್ವಾ? ಮಾದಣ್ಣವರು ಕೋಳಿ ಖರೀದಿ ಮಾಡಕ್ ಹೋಗ್ತಾ ಇರ್ಬೇಕು. ನಿನ್ ಬಗ್ಗೆ ರಾಗಿ ಗುಡ್ಡ ಹರಾಜಾಗ್ತಾವ್ರ ಕಡೆ. ಹೆಚ್ಚು ಕಮ್ಮಿ ಏನಾದ್ರು ಸಿಕ್ಕಿದ್ರೆ ಬಾಚ್ಕೊಂಬಿಡವ ಅಂತ. ನಡಿ ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೆ, ಹೋಗಪ್ಪ. ಒಳ್ಳೇದಾಗ್ಲಿ. ಇವನೇ ಒಂದ್ ಗುಡ್ಡ ಇದ್ದಾಗ ಇದ್ದಾನೆ, ಇವನು ರಾಗಿ ಗುಡ್ಡನ್ ಖರೀದಿ ಮಾಡ್ತಾನಂತೆ. ನೋಡ್ದ್ಯಾ ಇವನ್ ದೌಲತ್ನ? 4 ಕೋಳಿ ಮಡಿಕೊಂಡು ಮೊಟ್ಟೆ ವ್ಯಾಪಾರ ಮಾಡ್ತಿದ್ದವನು ಈಗ ರಾಗಿ ಗುಡ್ಡನೇ ಕೊಂಡ್ಕೊಳಕ್ ಹೋಯ್ತಾವನೆ. ನಾವು ಇದೀವಿ. ಪಂಪಣ್ಣ, ನಾವೇನಾದ್ರೂ ಸರ್ಕಾರಿ ಕೆಲಸ ಬಿಟ್ಟು ಇವನಂಗೆ ಕೋಳಿ ಮಾರಕ್ ಹೋದ್ರೆ ಕೊನೆಗೆ ಕೋಳಿ ಇರ್ಲಿ, ಕೋಳಿ ಪುಕ್ಕನ್ನು ಮಾರಕ್ ಬರಲ್ಲ, ಹಂಗಾಗ್ಬಿಡ್ತೀವಿ. ನಡಿ ಹರಾಜಾಗೋ ಜಾಗಕ್ಕೆ ಹೋಗೋಣ. ಏನ್ ಕೆಂಪಣ್ಣ, ಬಾಳ ದಿವ್ಸದಿಂದ ಕಾಣ್ಲಿಲ್ಲ. ಎಲ್ಲೋಗಿತ್ತು ತಮ್ಮ ಸವಾರಿ? ರಜಾನ ಮಜವಾ ಕಳೆದ್ಬಿಟ್ಟು ಬರೋಣ ಅಂತ ಬೆಂಗಳೂರಿಗೆ ಹೋಗಿದ್ದೆ ಕಣಯ್ಯ. ಬೆಂಗಳೂರ್ಗ ಹೋಗಿ ಅಲ್ಲಿಗೆ ಯಾಕೆ ಸರ್ ಹೋಗಿದ್ರಿ? ಅಲ್ಲಿ ಯಾವಾಗ ನೋಡಿದ್ರು ಗಲಾಟಿ. ಹೌದು ಕೆಂಪಣ್ಣ, ಪಂಪಣ್ಣ ಹೇಳೋದು 100ಕ್ಕೆ 100 ಮಾತು ಸತ್ಯ. ಬೆಂಗಳೂರು ಮೆಗಾ ಸಿಟಿ ಆಗಿ ಬೆಳೆದ್ಬಿಟ್ಟಿದೆ. ಅಲ್ಲ ಕಣ್ರು, ಅಲ್ಲಿ ಗಂಡುಗೂ ಹೆಣ್ಗೂ ವ್ಯತ್ಯಾಸನೇ ಇಲ್ಲ. ಪಂಪಣ್ಣ, ಇವರು ನೀನ್ ನೋಡಿರುವಂಗೆ ಕಬ್ಬನ್ ಪಾರ್ಕು, ಲಾಲ್ ಬಾಗು ನೋಡಿಲ್ವೇನೋ? ಅಲ್ವಾ? ಅಲ್ಲೇನಯ್ಯ ಅಂತ ವಿಶೇಷ? ಬೆಂಗಳೂರಿಗೆ ಹೋಗಿ ಕಬ್ಬನ್ ಪಾರ್ಕು, ಲಾಲ್ ಬಾಗಲ್ ನಡೆಯೋ ವಿಶೇಷಗಳನ್ನ ನೋಡ್ಲಿಲ್ಲ ಅಂದ್ರೆ ನಿನ್ನ ಜೀವನ ವ್ಯರ್ಥ ಕಣಯ್ಯ. ನಿನ್ನ ಮಾತೆ ಅರ್ಥ ಆಗ್ತಿಲ್ಲ ಕಣಯ್ಯ. ಏನ್ ಸರ್, ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇತ್ಕೊಂಡು ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಸರ್ಕಸ್ ಕಂಪ್ನಿಲಿ ಮಂಗ ಸರ್ವಿಸ್ ಮಾಡ್ದಂಗ ಆಯ್ತು. ಏಯ್, ಏನಂದೆ? ಇವನಿಗೆ ಏನ್ ಗೊತ್ತೇಳಣ್ಣ, ರೈತರ ರ್ಯಾಲಿ ಇತ್ತಲ್ಲ, ನನ್ಗೆ ಅಲ್ಲೇ ಡ್ಯೂಟಿ ಬಿದ್ದಿತ್ತು. ಸಮಯ ಸಿಕ್ಕಾಗ ಹಾಗೆ ಲಾಲ್ ಬಾಗ್ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಆಹಾ, ಅದು ಲಾಲ್ ಬಾಗೋ ಲವ್ ಬೊಗ್ಗೋ ಒಂದೂ ಗೊತ್ತಾಗ್ಲಿಲ್ಲ. ಹೌದಾ? ಹೌದಣ್ಣ. ಒಂದು ಮರ, ಒಂದು ಪೊದೆ ಪಕ್ಕದಲ್ಲಿ ಒಂದು ಹುಡುಗ, ಒಂದು ಹುಡುಗಿ, ಹಾಗೆ ಒಬ್ರನ್ನೊಬ್ರು ತಪ್ಕೊಂಡು. ಇವ್ನು ಹೇಳ್ದಾಗ್ಲೇ ನಂಗೆ ಗೊತ್ತಾಗಿದ್ದು, ಒಬ್ರನ್ನೊಬ್ರು ತಪ್ಕೊಂಡು ಕಿಸ್ ಕೊಟ್ಕೊಂಡು. ಅಯ್ಯೋ, ನಾನ್ ಆ ಮಜಾನ ನೋಡ್ಲಿಲ್ವಲ್ಲಯ್ಯ. ನೋಡ್ಲಿಲ್ಲ ಅಂತ ಬೇಜಾರ್ ಮಾಡ್ಕೋತೀರಾ? ನೀವ್ ಈಗ್ಲೇ ರಜಾ ಹಾಕ್ಬಿಟ್ಟು ಈಗ್ಲೇ ಬೆಂಗಳೂರಿಗೆ ಹೋಗ್ಬಿಟ್ರೆ ಸಾಯಂಕಾಲದೊಳಗಡೆ ಆ ದೃಶ್ಯ ನೋಡ್ಕೊಂಡು ಬಂದ್ಬಿಡ್ಬೋದಲ್ಲ. ಪಾಪಣ್ಣ, ಬರೀ ವಿಷಯ ಹೇಳಿದಕ್ಕೆ ಮನುಷ್ಯ ಮಾಯ ಆಗ್ಬಿಟ್ಟಲ್ಲ. ಇನ್ನ ಆ ದೃಶ್ಯ ಕಣ್ಣಾರೆ ನೋಡ್ಬಿಟ್ರೆ ಎಲ್ಲ ಇವನ ಮಾಯ ಆಗ್ಬಿಡ್ತಲ್ಲಪ್ಪ. ಇವ್ರಿಬ್ರು ಆ ದೃಶ್ಯ ನೋಡಕ್ ಹೋಗ್ಬಿಟ್ರ ಅಂತ. ಸರ್ ಬಂದೆ ಸರ್, ಬರ್ತಾ ಇದ್ದೀನಿ ಸರ್. ಸಾವುಕಾರ್ರೆ, ಕರಿ ಎಣ್ಣ 6,000 ರೂಪಾಯಿ ಅಸಲು, 3,000 ರೂಪಾಯಿ ಬಡ್ಡಿ, ಚಕ್ರ ಬಡ್ಡಿ, ಒಟ್ಟು 15,000 ರೂಪಾಯಿ. ಮರಿ ಬಡ್ಡಿ 750 ರೂಪಾಯಿ. ಇನ್ನು ಲಕ್ಷ್ಮವ್ವ 6 ವರ್ಷದಿಂದ ಅಸಲು ಕಟ್ಟಿಲ್ಲ, ಬಡ್ಡಿನೂ ಕಟ್ಟಿಲ್ಲ. ಒಟ್ಟು ಅಸಲು ಬಡ್ಡಿ ಎಲ್ಲ ಸೇರಿಸಿ 18,000 ರೂಪಾಯಿ ಆಯ್ತದ. ಅವಳ ಹಿರೇ ಮಗಳು ಸಾವುಕಾರ್ರೆ, ಮದುವೆಗೆ ಬಂದಿದ್ದಾಳೆ.
ಅಸಲು ಎಂದಕ್ಕೋ ವಡ್ಡಿ ಎಂದಕ್ಕೋ ಅಮ್ಮ ತೆಚ್ಚಿ ಯಜಮಾನ್ರ ಪಾದ ಸೇವೆಗೆ ಬಿಡಯ್ಯ. ಅಷ್ಟೇಯ. ನಮಸ್ಕಾರ ಓ ಗೌಡ್ರಿಗೆ. ನಮಸ್ಕಾರ. ಬರ್ಬೇಕು ಷಣ್ಮುಖಾಪ್ನಾರ್ ಬರ್ಬೇಕು. ಕುಂತ್ಕೇಳಿ ಈಟ ಗಂಟ ತಮ್ಮನೆ ಗೆಪ್ತಿ ಮಾಡ್ಕೊಂಡಿದ್ವಿ. ದೇವ್ರ ಬಂದಾಗ ಮದ್ವಿ ಶ್ಯಾಮಲಿಂಗ ಅನ್ಕೊಂಡು ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗ ಆಯ್ತ್ರ. ಸಾವುಕಾರ್ರೆ, ಲಕ್ಷ್ಮಿ ನಿಮ್ ಮನೆ ಮುಂದೆ ಕಾಲು ಮುರ್ಕೊಂಡು ಬಿದ್ದಿಲ್ಲಲ್ಲ, ಈಗ ರಿಪೇರಿ ಮಾಡಿಸ್ದಂಗ ಆಯ್ತು. ಅಂದ್ಹಾಗೆ ಹೇಗಿದ್ದೀರಾ ಗೌಡ್ರೆ? ಹಿಂಗಿದೀನ್ ನೋಡಿ ಶಿವ. ಅಂದಂಗೆ ದಿಢೀರ್ ಅಂತ ಬಂದ್ಬಿಟ್ರಿ, ಏನ್ ಸಮಾಚಾರ? ಮಾಮೂಲಿ ನಿಮಗೆ ಗೊತ್ತಲ್ಲ, ಈ ಚುನಾವಣೆ ಬೇರೆ ಹತ್ರ ಬಂತು. ನಾನು ಈ ಚುನಾವಣೆಯಲ್ಲಿ ಗೆದ್ದು ಜನಸೇವೆ ಮಾಡ್ಬೇಕು ಅನ್ನೋಂಥದ್ದೇನಿಲ್ಲ ಬಿಡಿ ಗೌಡ್ರೆ. ಆದ್ರೆ ಆ ನಮ್ಮ ಎದುರು ಪಾರ್ಟಿ ಲೀಡ್ರು ಬೆಂಗಳೂರಿನಲ್ಲಿ 10 ಕಾಂಪ್ಲೆಕ್ಸು 8 ಬಾರು ಎಲ್ಲ ಇಟ್ಕೊಂಡಿದ್ದಾನೆ. ನಾನು ಮಾಜಿ ಸಿಎಂ ಆಗಿ ಕನಿಷ್ಠ ಒಂದು 15 ಬಾರು, ಒಂದು 15 ಕಾಂಪ್ಲೆಕ್ಸ್ ಇಟ್ಕೊಳ್ಳಿಲ್ಲ ಅಂದ್ರೆ ಹೇಗೆ ನೀವೇ ಹೇಳಿ? ಸರಿನಯ್ಯ. ಅದಕ್ಕೆ ಈ ಬಾರಿ ಚುನಾವಣೆಯಲ್ಲಿ ನಿಂತು ಗೆದ್ರೆ ಇವೆಲ್ಲಾನು ಮಾಡ್ಕೊಂಡು ಜೊತೆಗೆ ನಿಮಗೂ ಒಂದೊಂದು ಬಾರು ಕಾಂಪ್ಲೆಕ್ಸ್ ಮಾಡ್ಕೊಡ್ತೀನಿ. ಎಲೆಕ್ಷನ್ ಅಂದ್ಮ್ಯಾಕೆ ಹಿಂಗೆ ಎಲ್ರು ಹೇಳೋದ್ ಬೋಡಿ, ಆಮೇಲೆ ತಿರುಗು ನೋಡಕಿಲ್ರ. ಛೇ ಎಲ್ಲಾದ್ರೂ ಉಂಟಾ ಗೌಡ್ರೆ? ನೋಡಿ, ಈ ಬಾರಿ ಎಲೆಕ್ಷನ್ ನಲ್ಲಿ ನೀವು ನನಗ್ ಸಪೋರ್ಟ್ ಮಾಡಿ ಗೆಲ್ಲಿಸ್ಬಿಟ್ರೆ ನಾನು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಬಿಡಿ. ಆಮೇಲೆ ನಿಮ್ಮನ್ನ MLC ಆಗಿ ಮಾಡಿ ನಂತರ ಮಂತ್ರಿನೂ ಮಾಡ್ಕೋತೀನಿ. ಬಹು ಸಂತೋಷ ಆಯ್ತು ನಿಮ್ಮ ಮಾತು ಕೇಳಿ. ತಗಳೆ ಪಾನ್ಕವ. ಸ್ವಾಮಿ, ನಮ್ಮ ಸಾವುಕಾರರು 2ನೇ ಹೆಂಡತಿ ತೋಟಕ್ಕೂ ಮೇನ್ ರೋಡ್ಗೂ 7 ಕಿಲೋಮೀಟರ್ ಬರೀ ಮಣ್ಣು ದಾರಿ. ಅದಕ್ಕೆ ಟಾರ್ ಹಾಕ್ಸ್ಕೊಟ್ಬಿಟ್ರೆ ಹಾಗೇನೆ ನಮ್ಮ ಊರ್ನಲ್ಲಿರ್ತಕ್ಕಂತಹ ರಂಗಸ್ವಾಮಿ ದೇವಸ್ಥಾನವನ್ನ ಏರ್ಸಿ ಕಟ್ಟಿಸ್ಕೊಟ್ಬಿಡಿ. చూడండి, ನಮ್ಮ ಬಾರ್ ಲೈಸೆನ್ಸ್ ಮುಂದುವರಿಸಿ ಕೊಟ್ಬಿಟ್ರೆ. ಆಯ್ತಾಯ್ತು, ನಾನೇನ್ ಬರ್ಲ ಇಡ್ಕಳಿ ಶಿವ. ನಡ್ರಿ.